ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು tanuswayamaduge. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರ್ಬೋದು ಈ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ. ಇದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ ಅಲ್ವಾ. ಇದು ತುಂಬಾ ಫೇಮಸ್ ಆಗಿರುವಂಥ, ನೀವು ಇಷ್ಟಪಟ್ಟು ಹೋಟೆಲ್ಗೆ ಹೋಗಿ ನೂರಾರು ರೂಪಾಯಿ ದುಡ್ಡು ಕೊಟ್ಟು ತಿನ್ನುವಂಥ ಒಂದು ಬಿರಿಯಾನಿ. ಬನ್ನಿ ಇದನ್ನು ಮಾಡೋದು ನೋಡೋಣ. ಇದಕ್ಕೆ ನೋಡಿ ಒಂದು ಅರ್ಧ ಕೆಜಿಯಷ್ಟು ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಒಂದು ಒಳ್ಳೆ ರೆಸಿಪಿ ನಿಮಗೆ ಸಿಕ್ಕಂಗಾಗುತ್ತೆ, ನೋಡ್ದಂಗೆ ಆಗುತ್ತೆ, ಕಲ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಚಿಕ್ಕ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ನೀವು ಈರುಳ್ಳಿನ ಹಾಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಂಥ ಮಟನ್ ಏನಿದೆ ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಮಟನ್ ಹಾಕಿದ ತಕ್ಷಣ ಉಪ್ಪನ್ನು ಸೇರಿಸ್ಬೇಡಿ, ಆವಾಗ ಮಟನ್ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ನೀವು ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಮಟನ್ ಮೇಲ್ಗಡೆ ಇರೋ ಲೇಯರೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾಗ ಹಸಿ ವಾಸನೆ ಏನಿರುತ್ತೆ ನೋಡಿ, ಅದೆಲ್ಲವೂ ಹೋಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಂಡು ಆದಮೇಲೆ ನಾನಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗರಂ ಮಸಾಲ ಮತ್ತು ಉಪ್ಪು. ಇದಾದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಮಟನ್ನು. ಇವಾಗ ನೋಡಿ, ಚೆನ್ನಾಗಿ ಬೆಂದಾಗಿದೆ, ಒಂದು 1/2% ಬೆಂದಿದೆ. ಇವಾಗ ನೀರು, 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಒಂದು 4 ವಿಜಲ್ನ ತೊಗೊಳ್ತೀನಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಅಷ್ಟರೊಳಗೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಜೊತೆಗೆ ಒಂದು 10 ರಿಂದ 12 ಲವಂಗ ತೊಗೊಂಡಿದ್ದೀನಿ, 5 ರಿಂದ 6 ಏಲಕ್ಕಿ, 1 ಟೀ ಸ್ಪೂನಷ್ಟು ಸೋಂಪು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನಷ್ಟು ಶಾಹಿ ಜೀರಾ, 1 ಟೀ ಸ್ಪೂನಷ್ಟು ಪೆಪ್ಪರ್ ಕಾಳು, ಹಾಗೆ ಕರಿ ಏಲಕ್ಕಿ ಅಂತ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಪಲಾವ್ ಎಲೆ ಒಂದು 4 ರಿಂದ 5. ಇವಾಗ ಮಾಡೋದು ನೋಡೋಣ. ನಾನಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೆಣ್ಣೆ, ಫ್ರೆಶ್ ಆಗಿರುವಂಥ ಬೆಣ್ಣೆ ಏನಾದರೂ ಇದ್ದರೆ ನೀವು ತುಪ್ಪದ ಬದಲಾಗಿ ಬೆಣ್ಣೆನ ಬಳಸ್ಬೋದು. ಇನ್ನೇನು ಕಾಯ್ತಿದ್ದಂಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಈ ಇಟ್ಕೊಂಡಿರೋಂಥ ಎಲ್ಲ ಮಸಾಲೆಗಳನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ಒಂದು 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲವುದು ಚೆನ್ನಾಗಿ ಫ್ರೈ ಆಗಬೇಕು. ಯಾವ ಥರ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಪೂರ್ತಿ ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ನೋಡ್ತಿರ್ಬೋದು, ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಇದಕ್ಕೆ ನಾನಿಲ್ಲಿ ಇವಾಗ ಈ ಟೈಮ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರುವಂಥ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ. ಅರ್ಧ ಕೆ ಜಿಯಷ್ಟು ಚಿಕನ್ಗೆ ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಬುಲೆಟ್ ರೈಸನ್ನು ಬಳಸ್ತಾ ಇದ್ದೀನಿ. ಬುಲೆಟ್ ರೈಸನ್ನು ನೀವು ಈ ಬಿರಿಯಾನಿಗೆ ಬಳಸಿದ್ರೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ನೆಕ್ಸ್ಟ್ ಟೈಮ್ ಅಕ್ಕಿ ತರಬೇಕಾದ್ರೆ ಬುಲೆಟ್ ರೈಸ್ ತೊಗೊಂಡು ಬನ್ನಿ. ಇವಾಗ ಅದು ಚೆನ್ನಾಗಿ ಬೇಯ್ತಿರಲಿ. ಅಷ್ಟರೊಳಗೆ ನೋಡಿ, ಸೊಪ್ಪುಗಳನ್ನು ತೋರಿಸ್ತೀನಿ. ಮೆಂತ್ಯ ಸೊಪ್ಪು 1 ಕಟ್ಟಾಗೋಷ್ಟು, ಪುದೀನ ಸೊಪ್ಪು 1 ಕಟ್ಟು, ಹಾಗೆಯೇ ಈ ಪಾಲಕ್ ಸೊಪ್ಪು ಕೂಡ 1 ಕಟ್ಟಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಪೂರ್ತಿ ನುಣ್ಣಗೂ ಕೂಡ ರುಬ್ಬಬೇಡಿ, ಸ್ವಲ್ಪ ನೋಡಿಕೊಂಡು ತರಿಯಾಗಿ ಅಲ್ಲ, ಪೂರ್ತಿ ನುಣ್ಣಗಾಗೋ ಆ ಥರ ರುಬ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು, ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ರುಬ್ಕೊಂಡು ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ, ಫ್ರೈ ಮಾಡೋಕ್ಕಿಟ್ಟಂಥ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ತಳ ಹಿಡಿದಿದೆ ಅಂತ ಅನಿಸಿದೆ, ಬಟ್ ತಳ ಹಿಡಿದಿಲ್ಲ. ಚೆನ್ನಾಗಿ ಅದೇ ಥರ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನಿಲ್ಲಿ ಇದಕ್ಕೆ ಒಂದು 4 ರಿಂದ 5 ಹಣ್ಣಾಗಿರುವಂಥ ಟೊಮೆಟೋನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ನೋಡಿ ಚೆನ್ನಾಗಿ ಮ್ಯಾಶ್ ಥರ ಆಗಬೇಕು, ಅಂದರೆ ಫ್ರೈ ಚೆನ್ನಾಗಿ ಆಗಬೇಕಿದು. ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ ಈ ಟೊಮೆಟೊ ಚೆನ್ನಾಗಿ ತಕ್ಷಣವೇ ಬೇಯಬೇಕು. ಸಾಫ್ಟ್ ಆಗಬೇಕು ಅಂದರೆ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು
ಬಿರಿಯಾನಿ ಮಸಾಲ ಏನು ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಅದನ್ನು ನೀವು ಬಳಸಿ, ಅಥವಾ ನೀವು ಹೋಮ್ ಮೇಡ್ ಏನಾದರೂ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಬಳಸ್ಬೋದು. ಖಾರಕ್ಕಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮೊದಲೇ ಮಾಡಿಟ್ಟಿರೋದಿತ್ತು, ಹಾಗಾಗಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕೋಬೋದು. ನೀವು ಈ ರುಬ್ಬಕ್ಕೆ ಕೂಡ ಹಸಿಮೆಣಸಿನ್ಕಾಯಿನ ನೀವು ಅಲ್ಲಿ ಹಾಕ್ಕೊಂಡು ರುಬ್ಕೋಬೋದು. ನಾನಲ್ಲಿ ಇರೋದ್ರಿಂದ ಪೇಸ್ಟು ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆಯನ್ನು ಕೂಡ ಹಾಕ್ತೇನೆ, ನೀವು ನೋಡ್ತಿರ್ಬೋದು. ಆ ಮಸಾಲೆಯನ್ನು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಸಿದಾಗಿರೋದ್ರಿಂದ, ಅಂದರೆ ಈ ಸೊಪ್ಪುಗಳನ್ನೆಲ್ಲ ಹಸಿಯಾಗಿ ಬೇಯಿಸದೆ ಹಾಗೆ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ದು ಈ ಥರ ಮೇಲ್ಗಡೆ ಈ ಥರ ಎಣ್ಣೆನ ಬಿಟ್ಕೋಬೇಕು. ಇವಾಗ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ತಳ ಹಿಡಿಬಾರ್ದು ಅಂತ. ಇದು ನೋಡಿ, ಒಂದು 2 ನಿಮಿಷ ಇದನ್ನು ಮುಚ್ಚ ಆದರೂ ಬೇಯಿಸಿ, ಅಥವಾ ಓಪನ್ ಲಿಡ್ಡಲ್ಲೂ ಕೂಡ ಬೇಯಿಸ್ಬೋದು. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಬೇಯಿಸಿ, ಬೇಗನೆ ಬೇಯುತ್ತೆ. ಇದು ಬೆಂದಾದಮೇಲೆ ಸ್ವಲ್ಪ ಎಣ್ಣೆ ಮೇಲ್ಗಡೆ ತೇಲ್ದಂಗೆ ಆಗುತ್ತೆ, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ಎಣ್ಣೆ ಬಿಡ್ತಾ ಇದೆ. ಈ ಟೈಮ್ನಲ್ಲಿ ನಾನು ಆವಾಗಲೇ ಬೇಯಕ್ಕಿಟ್ಟಂಥ ಮಟನ್ ಚೆನ್ನಾಗಿ 4 ವಿಷಲ್ ಕೂಗಾಗಿದೆ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮಟನ್ನ ನೀರು ಸಮೇತನೇ ನಾನಿಲ್ಲಿ ಹಾಕ್ಕೊಳ್ತೀನಿ. ನೀರು ಸಮೇತನೇ ಮಟನ್ನ ಹಾಕೋಬೇಕು, ನೀರು ಸಪ್ರೇಟಾಗಿ ಮಟನ್ ಸಪ್ರೇಟ್ ಮಾಡಿಬಿಡಿ. ಆವಾಗ ಟೇಸ್ಟು ಬರಲ್ಲ ನಿಮಗೆ, ಆ ಟೇಸ್ಟ್ ಒರಿಜಿನಲ್ ಟೇಸ್ಟ್ ಬರಲ್ಲ. ಜೊತೆಗೆ ಆ ಕುಕ್ಕರ್ಗೆ ನೀರು ಹಾಕ್ಕೊಂಡು ಒಂದು ಟೋಟಲಾಗಿ ಒಂದು 2.5-3 ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 3 ಗ್ಲಾಸ್ ಆಗುವಷ್ಟು ನೀರನ್ನ ನಾನಿಲ್ಲಿ ಟೋಟಲಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಮಟನ್ ಹಾಕಾದ್ಮೇಲೆ ಅದರಲ್ಲಿ ಬಿಟ್ಕೊಂಡಂಥ ಜಿಡ್ಡಿನ ಅಂಶ ಏನಿರುತ್ತೆ ನೋಡಿ, ಆಯಿಲ್ ಅಂಶ, ಅದೆಲ್ಲವೂ ಇದ್ರ ಜೊತೆಗೆ ಬೆರೆತು ಒಂದು ಒಳ್ಳೆ ಟೇಸ್ಟಿಯಾದಂಥ ಬಿರಿಯಾನಿ ನೀರು ರೆಡಿ ಆಗುತ್ತೆ. ಇವಾಗ ಇದು ಒಂದು 2-3 ಕುದಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಉಪ್ಪು ಖಾರ ನೋಡಿಕೊಂಡು ನೀವು ಮತ್ತೆ ಸೇರಿಸ್ಕೋಬೋದು ಈ ಟೈಮ್ನಲ್ಲಿ. ಇವಾಗ ನೋಡಿ, ಈ ಥರ ಕುದೀತಾ ಇರೋವಾಗ ನಾನಲ್ಲಿ ಅಕ್ಕಿ, ನಾನು ಹೇಳಿದಾಗೆ ಆವಾಗಲೇ ಬುಲೆಟ್ ರೈಸನ್ನು ಬಳಸಿದ್ದೀನಿ, ತುಂಬ ಟೇಸ್ಟಿಯಾಗುತ್ತೆ. ಈ ಬುಲೆಟ್ ರೈಸ್ ಜೊತೆಗೆ ಒಂದು ಹಿಡಿ ಆಗೋಷ್ಟು ಜೀರಾ ರೈಸ್ ಕೂಡ ನೀವು ಮಿಕ್ಸ್ ಮಾಡಿ ಹಾಕಿದರೆ ಮಾತ್ರ ತುಂಬಾ ರುಚಿ ಬರುತ್ತೆ. ಒರಿಜಿನಲ್ ಮಟನ್ ಬಿರಿಯಾನಿ ಯಾವ ರೀತಿ ನಿಮಗೆ ಸಿಗುತ್ತೆ ಹೋಟೆಲಲ್ಲಿ, ಅದೇ ಥರ ಅದೇ ಟೇಸ್ಟಲ್ಲಿ ರುಚಿಯಾದಂಥ ದೊಣ್ಣೆ ಮಟನ್ ಬಿರಿಯಾನಿ ಸಿಗುತ್ತೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಕ್ಕಿ ಹಾಕ್ಕೊಂಡು. ಇವಾಗ ಮುಚ್ಚಿ ಒಂದು ದಪ್ಪ ತಳ ಇರೋವಂಥ ಲಿಡ್ಡನ್ನು ಮುಚ್ಚಿ ಮೇಲ್ಗಡೆ ಒಂದು ಏನಾದರೂ ಭಾರವಾಗಿಂತ ವಸ್ತು ಇಟ್ಕೊಂಡು ಒಂದು 20 ನಿಮಿಷ ಬಿಟ್ಟರೆ ಸಾಕು. ರುಚಿಯಾದಂಥ ಬಿಸಿಯಾಗಿರೋಂಥ ದೊಣ್ಣೆ ಬಿರಿಯಾನಿ ನಿಮಗೆ ರೆಡಿ ಆಗುತ್ತೆ. ಹೊರಗಡೆ ಹೋಗಿ ₹100 ದುಡ್ಡು ಕೊಟ್ಟು ಅಥವಾ ಆನ್ಲೈನಲ್ಲಿ ₹100 ದುಡ್ಡು ಖರ್ಚು ಮಾಡಿಕೊಂಡು ಈ ದೊಣ್ಣೆ ಬಿರಿಯಾನಿನ ತರಿಸೋ ಬದಲು ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಮಟನ್ ದೊಣ್ಣೆ ಬಿರಿಯಾನಿ ಅಥವಾ ಚಿಕನ್ ದೊಣ್ಣೆ ಬಿರಿಯಾನಿ ನೀವು ಮಾಡಿಕೊಂಡ್ರೆ ರುಚಿಯಾದಂಥ ದೊಣ್ಣೆ ಬಿರಿಯಾನಿ ಮನೆಯಲ್ಲೇ ಹೆಲ್ದಿಯಾಗಿ ತಿನ್ಬೋದು. ಇದನ್ನು ನೋಡಾದ್ಮೇಲೆ ನೀವು ಟ್ರೈ ಮಾಡಲೇಬೇಕು, ಟೇಸ್ಟ್ ನೋಡಲೇಬೇಕು. ನೋಡಾದ್ಮೇಲೆ ಕಾಮೆಂಟ್ ಮುಖಾಂತರ ಹೇಗೆ ಬಂದಿತ್ತು ಟೇಸ್ಟ್ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನನಗೆ ನಿಮ್ಮ ಕಾಮೆಂಟ್ಸ್ನ ಓದೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ನಾನಿವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡು ಹಾಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ತುಂಬಾ ಲೆಂತಿ ಆಯಿತು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು tanuswayamaduge. ಇವತ್ತಿನ ದಿನ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುವಂಥ ಒಂದು ಪರ್ಫೆಕ್ಟ್ ಮೆಥಡ್ನಲ್ಲಿ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಫೇಮಸ್ ಬಿರಿಯಾನಿ. ಖಂಡಿತ ವಿಡಿಯೋ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ ಇವತ್ತಿನ ವಿಡಿಯೋ, ಆದರೂ ಕೂಡ ನಿಮಗೆ ಪರ್ಫೆಕ್ಟಾಗಿರುವಂಥ ರೆಸಿಪಿನ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ನೋಡಿ, ಒಂದು ಕಟ್ಟಷ್ಟು ಪುದೀನ, ಒಂದು ಕಟ್ಟಷ್ಟು ಕೊತ್ತಂಬರಿ, ಒಂದು 10-12 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಮಿಕ್ಸರ್ ಜಾರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೋದು. ನಾನು ನೀರನ್ನು ಸೇರಿಸ್ತಾ ಇಲ್ಲ, ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಒಣ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಹಿ ಜೀರಾ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ, ಒಂದು 4-5 ಲವಂಗ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಕೂಡ ತೊಗೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಮಿಕ್ಸರ್ ಜಾರ್ಲ್ಲಿ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬಿರಿಯಾನಿ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ನೀವು ಈ ಬಿರಿಯಾನಿ ಮಾಡಲಿಕ್ಕೆ ದಪ್ಪ ತಳ ಇರುವಂಥ ಪಾತ್ರೆನ ಬಳಸಿ, ಯಾವುದೇ ಪಾತ್ರೆ ಬಳಸಿ, ದಪ್ಪ ತಳ ಇರುವಂಥದ್ದು ಬಳಸಿ. 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಣ ಮಸಾಲೆಗಳನ್ನ ಹಾಕ್ಕೊಳ್ತಿದ್ದೀನಿ. 4-5 ಏಲಕ್ಕಿ, ಒಂದು 10-12 ಲವಂಗ, 1 ಟೀ ಸ್ಪೂನ್ ಅಷ್ಟು ಇದು ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚಿನಷ್ಟು ಚಕ್ಕೆ, 1 ಸ್ಟಾರು, ಒಂದು 2 ಪಲಾವ್ ಎಲೆ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆ ಕಾಯ್ತಿದ್ದಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ.
ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ, ಸಿಡಿಬಾರ್ದು, ಜಸ್ಟ್ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, ಅರ್ಧ ಟೀ ಸ್ಪೂನಷ್ಟು ಶಾಹಿ ಜೀರಾನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನ ಯಾವುದೇ ರೀತಿ ಪೂರ್ತಿ ಕಪ್ಪಾಗೋವರೆಗೂ ಫ್ರೈ ಮಾಡಬೇಡಿ, ಅದ್ರ ಟೇಸ್ಟೇ ಹಾಳಾಗುತ್ತೆ. ಜಸ್ಟ್ ಹಾಕ್ತಿದ್ದಂಗೆ ಈರುಳ್ಳಿ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟು ನೀವು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ನೋಡಿ ಯಾವ ರೀತಿ ಫ್ರೈ ಆಗಿದೆ. ಈ ಥರ ಫ್ರೈ ಆದರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರುತ್ತೆ. ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಹಸಿ ಪೇಸ್ಟ್ ಏನಿದೆ ನೋಡಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯ್ದು ಅದನ್ನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಚಿಕನ್, ಅರ್ಧ kg ಅಕ್ಕಿಯಿಂದ ಮಾಡ್ತಿರುವಂಥ ಪಲಾವ್ ಇದು. ಈ ಪಲಾವ್ಗೆ ಅಳತೆಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಮೆಂತ್ಯ ಸೊಪ್ಪಿದ್ರೆ ಫ್ರೆಶ್ ಆಗಿರೋಂಥ ಮೆಂತ್ಯ ಸೊಪ್ಪನ್ನೇ ಬಳಸಿ ಒಂದು ಚಿಕ್ಕ ಕಪ್ಪಿನ 1 ಕಪ್ಪಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋಂಥ ಸಿಕ್ಕಿದೆ, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪು ಇಲ್ಲ, ಅವೈಲೇಬಲ್ ಇಲ್ಲ ಅಂದರೆ ಕಸೂರಿ ಮೆಥಿ ಕೂಡ ನೀವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ಮಸಾಲೆ ಅಲ್ವಾ ನಾವು ಹಾಕಿರೋದು, ಹಾಗಾಗಿ ಸ್ವಲ್ಪ ಇದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ರೈ ಆಗಿ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲೆ ಪೌಡ್ರ್ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಬಿರಿಯಾನಿ ಮಸಾಲ ಸಿಗುತ್ತಲ್ಲ ಅದನ್ನು ಕೂಡ 1 ಟೀ ಸ್ಪೂನ್ ಅಷ್ಟು ಬಳಸ್ಬೋದು. ಇವಾಗ ನೋಡಿ ಒಂದು 2 ಹಣ್ಣಾಗಿರುವಂಥ ಟೊಮೆಟೊ, ಪೂರ್ತಿ ಸಾಫ್ಟಾಗಿ ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಕೂಡ ಅಷ್ಟೇ ಪೂರ್ತಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಈ ಟೊಮೆಟೊ ಆಗಲಿ ಎಲ್ಲ ಮಸಾಲೆ ಆಗಲಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಒಂದು 2 ನಿಮಿಷ ತೊಗೊಳುತ್ತೆ. ಈ ಸ್ವಲ್ಪ ಟೈಮ್ ಕೊಟ್ಟರೆ ನಿಮಗೆ ಆ ರುಚಿ, ಆ ಟೇಸ್ಟ್ ಹೋಟೆಲೆಲ್ಲ ತಿಂತೀರಲ್ಲ ಆ ಟೇಸ್ಟ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇವಾಗ ನೋಡಿ ಟೊಮೆಟೊ ಯಾವ ರೀತಿ ಮ್ಯಾಶ್ ಆಗಿದೆ ಅಂತ. ಈ ಥರ ಆದಮೇಲೆ ಇದು ಪರ್ಫೆಕ್ಟಾಗಿ ಎಣ್ಣೆ ಕೂಡ ತೇಲ್ ಬಂದಿದೆ. ಇವಾಗ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ಚಿಕನ್ ಇದೆ ಇದು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕನ್ ಫ್ರೈ ಆಗೋಕ್ಕೆ. ಒಂದು 70 to 80% ಅಷ್ಟು ನೀವು ಚಿಕನನ್ನು ಇಲ್ಲಿ ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪಿನ ಜೊತೆಗೆ ಚಿಕನ್ ಬೆಂದರೆ ಚೆನ್ನಾಗಿ ಚಿಕನ್ ಪೀಸ್ಗಳೇನಿದೆ ಒಂದೊಂದು ಅದು ಉಪ್ಪನ್ನು ಹೀರ್ಕೊಂಡು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ನಿಮಗೆ ಯೂಶ್ವಲಾಗಿ ಬಿರಿಯಾನಿ ಮಾಡಿದಾಗ ಪೀಸ್ಗಳನ್ನ ತಿಂದರೆ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ, ಈ ಸ್ಟೆಪ್ಪನ್ನು ಫಾಲೋ ಮಾಡಿ. ಈ ಥರ ಬೇಯಿಸ್ತಿರ್ಬೇಕಾದ್ರೆ ಉಪ್ಪನ್ನು ಹಾಕಿ ಬೇಯಕ್ಕೆ ಬಿಡಿ. ಆವಾಗ ಚೆನ್ನಾಗಿ ಹೀರ್ಕೊಳ್ತೇವೆ ಉಪ್ಪು, ತಿನ್ನೋವಾಗ ಸಪ್ಪೆ ಅಂತ ಅನಿಸಲ್ಲ. ಇವಾಗ ಅರಿಶಿನ ಪುಡಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಚಿಕನ್ ಫ್ರೈ ಆಗಲಿಕ್ಕೆ. ಒಂದು 10 ನಿಮಿಷ ಇದನ್ನು ಮುಚ್ಚಿ ನಾನಿಲ್ಲಿ ಬಿಡ್ತೀನಿ. ನೋಡ್ತಿರ್ಬೋದು ಒಂದು 10 ನಿಮಿಷದ ಚೆನ್ನಾಗಿ ಕುದೀತಾ ಇದೆ. ಒಂದು ಅರ್ಧದಷ್ಟು ಬೆಂದಿದೆ ಚಿಕನ್. ಇವಾಗ ಇಷ್ಟು ಬೆಂದರೆ ಸಾಕು. ಒಂದ್ಸರಿ ನೀವು ಚೆಕ್ ಮಾಡ್ಕೋಬೇಕು ಬೆಂದಿದೆಯೋ ಇಲ್ವ ಅಂತ. ಯಾವ ಥರ ಚಿಕನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇದರಿಂದ ನಾನು 2 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದರಿಂದ ಕರೆಕ್ಟಾಗಿ 5 ಗ್ಲಾಸ್ ನೀರನ್ನು ನಾನಿಲ್ಲಿ ಬಳಸಬೇಕಾಗತ್ತೆ. ಯಾಕಂದರೆ ನಾನಿಲ್ಲಿ ಬಳಸ್ತಾ ಇರುವಂಥ ಅಕ್ಕಿ ಹಿಂದೆ ಸೋನಾ ಮಸೂರಿ ಅಕ್ಕಿ. ಸ್ವಲ್ಪ ಅದು ಸಾಫ್ಟಾಗಿ ಬೇಯಬೇಕು, ಅಂದರೆ ಪೂರ್ತಿ ಸಾಫ್ಟ್ ಆಗಲ್ಲ, ತಿನ್ನೋಕ್ಕೆ ಚೆನ್ನಾಗಿ ಹದವಾಗಿರ್ಬೇಕು ಬಾಯಲ್ಲಿ. ಪೂರ್ತಿ ರೈಸ್ ಉದುರುದ್ರಾಗಿ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಈ ಬಿರಿಯಾನಿದು. ಹಾಗಾಗಿ 5 ಗ್ಲಾಸ್ ನೀರನ್ನು ಬಳಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನೀರನ್ನು ಹಾಕಿ ಇದನ್ನು ನೋಡಿ ಚೆನ್ನಾಗಿ ಕುದಿಬೇಕು. ಒಂದು 2 ರಿಂದ 3 ಕುದಿಬೇಕಿದು. ಅಲ್ಲಿವರೆಗೂ ಬಿಟ್ಬಿಡಿ. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಸೇರಿಸ್ಕೋಬೋದು. ನಾನಲ್ಲಿ ಒಂದು 2 ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ. ಚಿಕನ್ ಪೀಸ್ಗಳು ಕೂಡ ಒಂದು 70 to 80% ಬೆಂದಿದೆ. ಈಗ ಕುದೀತಾ ಇರೋ ಟೈಮ್ನಲ್ಲಿ ಅಕ್ಕಿನ ತೊಳೆದು ನಾನು ತಕ್ಷಣವೇ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೆನೆಸಿ ಕೂಡ ಇಡ್ಬೋದು. ಒಂದು 2 ನಿಮಿಷ ನೆನೆಸಿಟ್ರು ಸಾಕು. ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ತೋರಿಸಿದಂಥ ಗ್ಲಾಸಿಂದ 2 ಗ್ಲಾಸಷ್ಟು ಅಕ್ಕಿನ ನಾನು ನೆನೆಸ್ಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ kg ಅಕ್ಕಿ, ಅರ್ಧ kg ಚಿಕನ್ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಯಾವಾಗಲೂ. ಯಾಕಂದರೆ ಅಕ್ಕಿ ಬೆಂದು ಅನ್ನವಾಗುತ್ತೆ, ಡಬಲ್ ಆಗುತ್ತೆ. ಇವಾಗ ಒಂದು ದಪ್ಪದಾಗಿರುವಂಥ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಒಂದು 2 ನಿಮಿಷ ಬಿಟ್ಟಾದಮೇಲೆ ಈ ಥರ ತೆಗೆದುಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಒಂದು ಕಡೆ, ಅಕ್ಕಿ ಒಂದು ಕಡೆ ಇರುತ್ತಲ್ಲ, ಆವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಹೊಂದೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ಕೂಡ ಈವನ್ ಆಗಿ ಮಿಕ್ಸ್ ಆದಮೇಲೆ ಈ ಥರ ಮಾಡಿಕೊಂಡು ನೀವು ಮತ್ತೆ ಅದೇ ಲಿಡ್ಡನ್ನು ಕ್ಲೋಸ್ ಮಾಡಿ, ಟೈಟಾಗಿ ಕ್ಲೋಸ್ ಮಾಡಿ ಲಿಡ್ಡನ್ನು. ನಾನಿಲ್ಲಿ ದಮ್ಗೆ ಇಡ್ತಾ ಇದ್ದೀನಿ.
ಪಾತ್ರೆನ ಎತ್ತಿ ಕೆಳಗಡೆ ಒಂದು ತವೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿನ ಇಟ್ಕೊಂಡು ಇದನ್ನು ಟೈಟಾಗಿ ಮುಚ್ಚಿದ್ರ ಮೇಲ್ಗಡೆ ಬೇಕಿದ್ರೆ ಭಾರವಾಗಿರೋದು ವಸ್ತು ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ ಆಗಿರುವಂಥ ರುಚಿಯಾದಂಥ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ನೀವೆಲ್ಲರೂ ಇಷ್ಟಪಡ್ತೀರಾ, ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತೀರಾ. ಪ್ರತಿ ಸತಿ ಬಿರಿಯಾನಿ ಮಾಡಬೇಕಾದ್ರೂ ಇದನ್ನೇ ಮಾಡ್ತೀರಾ ನೀವು. ಇದೇ ಸ್ಟೆಪ್ಪನ್ನು ನೀವು ಮಟನ್ಗೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ರುಚಿಯಾದಂಥ ನೋಡಿದ್ರೆ ಬಾಯಲ್ಲಿ ನೀರು ಬರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಖಂಡಿತ ವಿಡಿಯೋ ನೋಡೋದ್ಮೇಲೆ ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್